ಹೇಳಿ. ಹಲೋ, ನಾನು ಕಿನಿಗಳಿಂದ ಫೋನ್ ಮಾಡ್ತೀನಿ. ನೋಡು, ಏನಿದು ಕರೆ? ನೋಡು ಗೊತ್ತಾಗತ್ತೆ. ಇಲ್ಲಿ ಕೊಡ. ಕಾಲಿಗೆ ಮೆಟ್ಟಿದ ಜಾಗೃತಿ ಏನ್ತದ? ಹಾಕ ಹಾಕ. ಏನಿದು? ಡೈವರ್ಸ್ ನೋಟಿಸ್. ನಾನು ತುಂಬಾ ಸಲ ಹೇಳಿದ್ನಲ್ವಾ, ಇವನಿಗೆಲ್ಲ 20 ಲೈಕ್ 550 ಕಮೆಂಟ್ ಮಾಡಿ ಎಂತ ಸಾವ. ಮೊಬೈಲ್ ಇಲ್ಲಿ ಕೊಡು. ನಾನು ಟೇಕನ್ ಫಾರ್ ಗ್ರಾಂಟೆಡ್ ಆಗಿ ತಗೊಂಡು ನಾನು ರಿಸಲ್ಟ್ ಇದೆ. ಹಾಕು. ಪ್ರತಿ ಸಲ ನೀನು ಕೋಪಿಸ್ಕೊಂಡ್ ಬಂದಾಗ ನಾನೇ ಬಂದು ರಾಜಿ ಮಾಡ್ಕೊಂಡೆ. ಪ್ರತಿ ಸಲ ನನ್ನ ತಪ್ಪು ಇಲ್ಲದೆ ಇದ್ರು ನಾನೇ ಸಾಲು. ಆದ್ರೆ ಇಷ್ಟಾದ್ರೂ ನೀನು ನನ್ನ ಬೆಲೆ ಗೊತ್ತಾಗ್ಲಿಲ್ಲ ಅಂದ್ರೆ ಬೋಲಿ ಮಗ ನಿನ್ ಜೊತೆ ಹೇಗೆ ಸಾಧ್ಯ? ಇಬ್ರು ಮಧ್ಯೆ ಇಲ್ಲ ಅಂದ್ರೆ ಆ ಸಂಬಂಧ. ಓಕೆ, ನಿಮ್ಮ ಹೆಸರು ಕೇಳ್ಬೋದಾ? ಹೆಸರೆಲ್ಲ ಬೇಡ. ಅದೇನು ಹೆಸರು ಬೇಡ? ಹೆಸರು ಹೇಳಿದ್ರೆ ತೊಂದರೆ ಆಗ್ಬೋದು. ಓಕೆ, ತಮ್ಗೆ ಯಾವ ಸಾಂಗ್ ಬೇಕಂತ ಕೇಳ್ಬೋದಾ? ಇದು ನನ್ನ ನಿನ್ನ ಪ್ರೇಮ ಗೀತೆ ಚಿನ್ನ. ಓಕೆ ಆಯ್ತು, ಬಟ್ ಯಾರಿಗೋಸ್ಕರ ಈ ಸಾಂಗ್ ಡೆಡಿಕೇಟ್ ಮಾಡ್ತಾ ಇದ್ದೀರಾ? ಅದು ಹೆಸರು ಹೇಳಿದ್ರೆ ಅವರ ಮೊಮ್ಮಕ್ಕಳಿಗೆ ಗೊತ್ತಾದ್ರೆ ತೊಂದರೆ ಆಗ್ಬೋದು. ಓ, ಹಳೆಲವಾ? ಇದವಳ ಫೇವರೆಟ್ ಸಾಂಗ್. ಓಕೆ, ಹೆಸರು ಹೇಳೋದ ಅಣ್ಣಂಗೋಸ್ಕರ ಪ್ರೇಮಲೋಕ ಚಿತ್ರದಿಂದ ಇದು ನನ್ನ ನಿನ್ನ ಪ್ರೇಮ ಗೀತೆ ಚಿನ್ನ ಹಾಡು ಬರ್ತಾ ಇದೆ, ನೀವು ಕೇಳ್ಕೊಂಬನ್ನಿ. ಇದ್ದಕ್ಕಿದ್ದಾಗೆ ಅಲ್ಲ ರಂಜು, ನಾನು ತುಂಬಾ ಯೋಚನೆ ಮಾಡಿನೇ ಈ ನಿರ್ಧಾರಕ್ಕೆ ಬಂದಿದ್ದೀನಿ. ಅಕ್ಕ, ಒಂದ್ ಪ್ಲೇಟ್ ಬನ್ಸ್ ಬರ್ಲಿ. ನಿಲ್ಲು ಮಾರಾಯ, ಇಂಟ್ರೆಸ್ಟಿಂಗ್ ಸೀರಿಯಲ್ ಆಗ್ತಾ ಉಂಟು ಇಲ್ಲಿ. ಅಂದ್ಮೇಲೆ ಲೈಫ್ ಲೀಡ್ ಮಾಡೋದಕ್ಕೆ ಇಬ್ಬರಿಗೂ ಕಷ್ಟ ಆಗತ್ತಲ್ವಾ ರಂಜು? ನಾವಿಬ್ರು ಜೊತೆಲಿರೋದಕ್ಕಿಂತ ದೂರ ಇದ್ರೇನೆ ಖುಷಿಯಾಗಿರ್ತೀವಿ ಅಂದ್ರೆ ದೂರನೇ ಇರೋಣ. Hi friends, ನಾನು ಪಂಚಮಿ and welcome back to another new episode of Fresh Fish Fries. ಬೇಗ ಬೇಗ ಕೊಡಿ ಅಕ್ಕ, ಆಟೋಕ್ ಲೇಟ್ ಆಯ್ತು, ಎಲ್ರು ಬಂದು ಕಾಯ್ತಿದ್ದಾರೆ. ನಿನ್ನ ದೊಡ್ಡ ವರ್ಲ್ಡ್ ಕಪ್ ಮ್ಯಾಚ್ ಅಲ್ಲ, ಎಲ್ಲ ಇದೆ, ಆದ್ರೆ ಸ್ವಲ್ಪ ಸುಮ್ಮನೆ ಕೂತ್ಕೊಳ್ಳ. ಎಂತ ಮಾಡುದ ಸಾವು? ಪಾಸ್ ಪಾಸ್. ಇಲ್ಲಿ ನೋಡ್ತಾ ಇದ್ದೀರಾ ನಮ್ಮ ಕರಾವಳಿಯ ಇದು ನಾವು ಫ್ರೆಶ್ ಆಗಿ ಫಿಶಿಂಗ್ ಮಾಡಿ ನಿಮಗೋಸ್ಕರ ಫ್ರೈ ಮಾಡಿರೋದು. ಸೊ ಬೇಗ ಬಂದ್ರೆ ನೀವು ಚೆನ್ನಾಗಿ ಟೇಸ್ಟ್ ಮಾಡ್ಬೋದು, ಗೊತ್ತಾಗ್ಬೋದು. ಆಮೇಲೆ ಲೇಟಾಗಿ ಬಂದ್ರೆ ನನ್ನ ಹತ್ರ ಕೇಳೋಂಗಿಲ್ಲ. ಸೊ ಇದು ನಮ್ಮ ಫಸ್ಟ್ ವೆರೈಟಿ. ಸೆಕೆಂಡ್ ವೆರೈಟಿ ಇದು ನಮ್ಮ ಥರ್ಡ್ ವೆರೈಟಿ. ಸೇ ಹಾಯ್ ಟು ಮೈ ಫಾಲೋವರ್ಸ್. ಉಪವಾಸ ಅಂತ ಎಲ್ಲೂ ನನ್ನ ಕರ್ಮ. ಹೆಸರಿಗೆ ಸತ್ತೇ ಹೋಗ್ತೇನೆ ನಾನು ಅಷ್ಟೇ. ನನ್ಗೆ ನಿಮ್ ಬನ್ಸ ಬೇಡ, ಎಂತ ಸಹ ಬೇಡ. ಲೇಟ್ ಆಯ್ತು, ನಾ ಹೋಗ್ತೇನೆ. ಪುಸ್ತಕದಲ್ಲಿ ಬರ್ಕೊಳ್ಳಿ. ಸಾಲ್ದು ಅಂತ ಬರ್ದು ಬರ್ದು ಪುಸ್ತಕ ಖಾಲಿ ಆಯ್ತು, ದುಡ್ಡು ಬರೋದು ಕಾಣುದಿಲ್ಲ. ಇಡಿಯಕ್ಕ, ನಾಳೆ ಒಂದು ಪುಸ್ತಕ ತಂದು ಕೊಡ್ತೇನೆ. ಸೊ ಪ್ಲೀಸ್ ಕಮ್ ಅಂಡ್ ಟ್ರೈ ದಿಸ್ ಫಿಶ್. ಇಟ್ಸ್ ರಿಯಲಿ ಟೇಸ್ಟಿ, ತುಂಬಾ ಟೇಸ್ಟಿ ಆಗಿರೋ ಫಿಶ್ ಇದು. ಸೊ ಲೆಟ್ಸ್ ಮೀಟ್ ಅಗೇನ್, ಸಿ ಯು ಸೂನ್, ಬೈ. ಹೋಗುತ್ತೆ ಅಂತ ನನ್ ಗೆಸ್ ಕೂಡ ಮಾಡಿರ್ಲಿಲ್ಲ. ಯಾಕೆ ಹೀಗೆ ಮಾಡಿದ್ರಿ? ಕರೆಕ್ಟ್ ಇಲ್ಲಿ ಕೊಡ. ಯಾಕೆ ಹೀಗೆ ಮಾಡಿದ್ರಿ? ನಿನಗೆ ಗೊತ್ತು ಇದಕ್ಕೆಲ್ಲ ಕಾರಣ ಕೇಬಲ್ ಬಾಕ್ಸ್ ಹುಡಿ ಮಾರ. ನಿಂಗೆ ಅಲ್ಲೇ ಹೊಡಿಲಿಕ್ಕೆ ಜಾಗ ಸಿಕ್ಕುದ ಮಾರ, ಸಾವು. ಇನ್ಯಾರು ಮಾರ ತರ್ಲಿಕ್ಕೆ? ಬೇವರ್ಸಿ, ನಿಂಗೆ ಹೇಳಿದ್ರೆ ಅರ್ಥ ಆಗ್ದಿಲ್ವಾ? ನೀನೇ ಹೋಗಿ ತಗೊಂಬ. ನಿಖಿಲ್, ನೀ ಹೋಗಿ ಬಾಲ್ ತಾ ಮಾರ. ನಾ ಹೋದ್ರೆ ಅವರು ಬನ್ಸಿದ್ದು ಹಣ ಕೇಳ್ತಾರೆ. ಸಾವು ಮಾರ. ಮತ್ತೆ ಹೊಡೆದಾಕಿದ್ರ ಬೇವರ್ಸಿಗಳ? ನಾನಲ್ಲ, ಆ ಬೊಡ್ಡ ಹೊಡೆದಾಕಿದ್ದು. ಆ ಬೊಡ್ಡನಿಗೆ ಬನ್ಸಲ್ಲಿ ವಿಷ ಹಾಕ್ಲಿಕ್ಕೆ ಉಂಟು. ಬಾಲ್ ಕೊಡಿ ಅಜ್ಜಿ. ಯಾರ ನಿನ್ನಜ್ಜಿ? ಉಂಡೆಗಿರ್ತೇನೆ. ಕುಂಡೆಂತ ಮರ ಸಾವು. ನಾನು ಈ ಸರಿ ಕೊಡುದಿಲ್ಲ ಬಾಲ್. ಕೊಡ್ಬೇಡಿ ನೀವು ಅವರಿಗೆ. ಓಹೋ, ನನ್ನತ್ತೊಂದು ಬನ್ಸ್ ತರ್ಲಿಕ್ಕೆ ಹೇಳಿದ್ರೆ ಆಗ್ತಿತ್ತ ಅಂತ. ಬ್ಯಾವರ್ಸಿ, ಅಲ್ಲಿಗೆ ಎಸಿಬೇಡ ಮಾರ, ನಂಗೆ ತರ್ಲಿಕ್ಕೆ ಆಗುದಿಲ್ಲ. ದಮ್ಮ ಯಾಕೆ ಸಾಕಾಯ್ತು ಅವ್ರಿಗೆ.
ಅದು ಯಾರು ಮಾರೆ ಕಿನಿಗೋಳಿಂದ ಕಾಲ್ ಮಾಡಿದ್ದು? ಯಾರಿಗೆ ಗೊತ್ತು ಮಾರ್ರೆ. ಅಲ್ಲ, ಮೊಮ್ಮಕ್ಳಿದ್ದವರಿಗೆಲ್ಲ ಲವ್ ಉಂಟು, ನಿನಗೆ ಒಂದು ಸಹ ಸೆಟ್ ಆಗೋದಿಲ್ಲ ಅಲ್ಲ? ಸಾಕು ಸಾಕು, ಜಾಸ್ತಿ ಮಾತಾಡಬೇಡ. ನೀನು ಕೆಲಸ ಮಾಡ. ಹಲೋ, ಹೇಳಿ ಅಕ್ಕ. ಓಕೆ ಫ್ರೆಂಡ್ಸ್, ಟೈಮ್ 9 ಆಗಿದೆ, ಪ್ರೋಗ್ರಾಮ್ ಎಂಡ್ ಮಾಡೋ ಟೈಮ್ ಆಗಿದೆ ಅಂತ ಹೇಳ್ತಾ ನಿಮ್ಮ ಮನೆ ಮಗ ಸನತ್ ಸೈನಿಂಗ್ ಆಫ್. ಬಾಯ್. ಏ ಸನತ್, ಮತ್ತೆ ಹೋಟೆಲಿಂದ ಕಾಲ್ ಬಂತ, ಕೇಬಲ್ ಕಟ್ ಆಗಿದ್ದಂತೆ, ಇವಾಗ ಎಂತ ಆಯ್ತಾ? ಎಂತ ಮಾರೆ, ಫುಟ್ಬಾಲ್ ಬಿದ್ದಿರ್ತದೆ. ನಂದು ಕೀ ತಗೊಂಡು ಬಾ, ನಾನು ಡ್ರೆಸ್ ಚೇಂಜ್ ಮಾಡಿ. ಸರಿ. ಓ ಅಣ್ಣ, ಬಾ ಮಾರೆ. ನಿನ್ನ ರೀಲ್ಸಿಂದಾಗಿ ಯಾವಾಗಲೂ ಲೇಟ್ ಮಾರೆ. ನಿಂಗೆ ನನ್ನ ಪಾಪ್ಯುಲಾರಿಟಿ ಮೇಲೆ ಭಯಂಕರ ನಂಜಿ ಮಾರೆ ಸಾರ್. ನಂಜೆ ಅಂತದು, ಕಸ್ಟಮರ್ ಸರ್ವಿಸ್ ಯಾವಾಗಲೂ ಪ್ರಾಪರ್ ಆಗಿರ್ಬೇಕು. ಆಯ್ತಾಯ್ತು, ಹೋಗುವ ಸರ್. ಜನಕಕ್ಕ, ಓ ಜನಕಕ್ಕ. ಎಂತದಾ? ಎಂತ ಜನಕಕ್ಕ, ಈ ತಿಂಗಳು ನಾನು 5ನೇ ಸತಿ ರಿಪೇರಿಗೆ ಬರುದು. ಫಸ್ಟ್ ಆ ಫುಟ್ಬಾಲ್ ಆಡೋವನ್ನು ಓಡಿಸಿ ಅಲ್ಲಿಂದ. ಎಂತ ಮಾಡುದಾ? ನಮಗೆ ಬಿಸ್ನೆಸ್ ಇರುವುದೇ ಆ ಬ್ಯಾವರ್ಸಿಗಳದ್ದು. ನಿಮಗೆ ಬಿಸ್ನೆಸ್ ಹೌದು, ನಮಗೆ ತಿಂಗಳಿಗೆ 250 ರೂಪಾಯಿ ಅಲ್ಲ ನೀವು ಕೊಡೋದು. ಇನ್ನೊಮ್ಮೆ ಈಗ ಅದೇ ನಾನು ಚಾರ್ಜ್ ತಗೊಳ್ತೇನೆ. ಆಯ್ತಾಯ್ತು, ನನ್ನ ಸೀರಿಯಲ್ ಮಿಸ್ ಆಯ್ತಲ್ಲಿ, ಸರಿ ಮಾಡಿ ಕೊಡು ಬೇಗ. ಕಿರಣ ಬಂತಾ? ಬಂತು. ಏ ಸನತ್, ಬೇರೆಲ್ಲಾದ್ರೂ ಉಂಟಾ? ಇಲ್ಲ ಮಾರೆ. ಜಾನಕಿಯಕ್ಕನೊಟ್ಟಿಗೆ ಒಂದು ರೀಲ್ಸ್ ಮಾಡ್ಬೋದಿತ್ತು ಮಾರೆ. ನಿನ್ನ ರೀಲ್ಸಿಂದಾಗಿ ಕೇಬಲ್ ಕನೆಕ್ಷನ್ ಎಲ್ಲ ತೆಗೆದು DTH ಕನೆಕ್ಷನ್ ಹಾಕಿಸ್ತಾ ಇದ್ದಾರೆ. ರೀಲ್ಸ್ ಅಂತೆ ರೀಲ್ಸ್, ಸುಮ್ಮನೆ ಕೂತ್ಕೊಳ್ಳ. ಹಾಯ್ ಸುಪ್ರಿಯಾ, ಬೈಕಲ್ಲಿದ್ದೇನೆ, ಆಮೇಲೆ ಮಾಡ್ತೇನಾ? ಹೇ ಕಿರಣ, ನೀ ಹೇಗೆ ಮಾರು ಲೈಫಲ್ಲಿ ಇಷ್ಟು ಹ್ಯಾಪಿಯಾಗಿರೋದು? ಆ್ಯಕ್ಚುಲಿ ನಿಂದು ಮೋಟಿವೇಶನ್ ಎಂತ? ಮೈ ಮೋಟಿವೇಶನ್ ಇಸ್ ಮೈ ಫ್ಯಾನ್ಸ್ ಆ್ಯಂಡ್ ಮೈ ಲವ್. ಒಂದು ಇಂಗ್ಲೀಷ್ ಕನ್ನಡದಲ್ಲಿ ಮಾತಾಡ ಮಾರೆ. ಎಂತ ಮಾರೆ, ಅವನಿಗೆ ಸಹ ಲವ್ ಉಂಟು ಮಾರೆ, ನನಗೆ ಯಾಕೆ ಮಾರು ಒಂದು ಕಡೆ ಸೆಟ್ ಆಗಲ್ಲ. ಫಸ್ಟ್ ಆ ಬಾಬಣ್ಣನ ಅಂಗಡಿಗೆ ಹೋಗುವ, ಅಲ್ಲಿ ಪ್ರಾಬ್ಲಮ್ ಎಂತಂತ ಹೇಳಿಕೊಡ್ತೇನೆ ನಿಂಗೆ. ಬ್ರೋ, ನಿನ್ನ ಅಪ್ರೋಚು ಡಿಸಪಾಯಿಂಟಿಂಗ್ ಆಗಿದೆ. ನಿನ್ನಂತ ಇಂಟ್ರೋವರ್ಟಿಗೆ ಆಗುವ ಕೆಲಸ ಅಲ್ಲ ಇದು ಲವ್. ಅಲ್ಲ ಮಾರೆ, ನಿಂಗೊಂದು ಎಷ್ಟು ಹುಡುಗಿಯರ ಕನೆಕ್ಷನ್ ಉಂಟು ಮಾರೆ. ಅದು ಬರೀ ಕನೆಕ್ಷನ್ ಅಲ್ಲ, ಹಾರ್ಟ್ ಟು ಹಾರ್ಟ್ ಕನೆಕ್ಷನ್. ಹ್ಯೂಮನ್ ಫೀಮೇಲ್ ಸೈಕಾಲಜಿ ಬಗ್ಗೆ ಏನಾದರೂ ಡೌಟ್ ಇದ್ರೆ ನನ್ನ ಹತ್ರ ಕೇಳ, ನಾನು ಹೇಳಿಕೊಡ್ತೇನೆ. ಅಂದರೆ ಈಗ ನೋಡು, ಒಂದು ಹುಡುಗಿನ ನೋಡಿದ ತಕ್ಷಣ ನಮ್ಮ ಒಳಗಿಂದ ಒಂದು ಸ್ಪಾರ್ಕ್ ಬರಬೇಕು. ಸ್ಪಾರ್ಕ್? ಅದು ಕಳೆದು ಎಕ್ಸಾಕ್ಟ್ 30 ಸೆಕೆಂಡ್ ಆದ ಕೂಡಲೇ ಒಂದು ಫೀಲ್ ಬರಬೇಕು. ಶಿ ಇಸ್ ದ ಒನ್, ಶಿ ಇಸ್ ದ ಒನ್. Hey Sanat, what's up? ರಸಾರಿಯೋ, What's up man? ಯಾವ ಬಂದದ ಮಾರೆ? What man? ನಿಮ್ಗೆ ಎಷ್ಟು ಕಾಲ್ ಮಾಡ್ತಿದ್ದೀನಿ, ಕಾಲೇ ಪಿಕ್ ಮಾಡ್ತಿಲ್ಲ. ಫುಲ್ ಹಾರ್ಡ್ವೇರ್ ಅಪ್ಡೇಷನ್ ಮಾರೆ, ಮನೆಗೆ ಹೋಗಿ ಸಾಕಾಯ್ತು ನೋಡು. ಮತ್ತೆ ಹೇ ಕಿರಣ್, ಹಾಯ್. ವಾಟ್ಸಾಪ್ ಹಾ, ನಿಂದು ರೀಲ್ಸ್ ಎಲ್ಲ ನೋಡ್ತಾ ಇರ್ತೀನಿ ಮಾರ. ಥ್ಯಾಂಕ್ಸ್. ಮಾತ್ರ ಭಯಂಕರ ಬೋರು ಮಾರ. ರೀಲ್ಸ್ ಮಾಡೋದನ್ನು ಬಿಟ್ಟು ಬೇರೆ ಏನಾದ್ರು ಕೆಲಸ ಮಾಡಾಯ್ತಾ? ಏ ಸನತ್, ಈ ಆ ಪೊಣ್ಣ ಮರ್ನೊಟ್ಟು ಜಾಸ್ತಿ ಸೇರೊಡ್ಚು ಮಾರಾಯ, ಈಲ ಹಾಳಪ್ಪ. ಸರಿ ತಿಗ್ಗ. ಏ ಕಿರಣ್, ಆ ರೀಲ್ಸ್ ಮಾಡೋದನ್ನು ಒಂದು ಬಿಟ್ಬಿಡಾಯ್ತಾ? ಸಿ ಯು. ಆ ಬೋಳಿ ಮಗ ಎಂತ ಹೇಳಿದ್ದ? ಎಂತ ಇಲ್ವಾ? ಮೊದಲು ನೀನು ಈ ಬ್ಯಾವರ್ಸಿಯ ಸಾವಾಸ ಬಿಡು. ಅವನ ಮಾತು ಕೇಳಿದ್ರೆ ನಿಂಗೆ ಈ ಜನ್ಮದಲ್ಲಿ ಹುಡುಗಿ ಸಿಕ್ಲಿಕ್ಕಿಲ್ಲ. ಹಾಗೇನಿಲ್ಲ ಮಾರೆ, ಅವನು ಒಳ್ಳೆ ಜನವ. ಯಾರ ಅವನ? ಲವ್ ಬರ್ಡ್ಸ್ ಅಲ್ಲಿ ಲವ್ ಉಂಟಂತ ಹೇಳಿ ಹಕ್ಕಿಗಳನ್ನ ಬಿಟ್ಟು ಆ ಗೂಡಲ್ಲಿ ಕರಿ ಹುಂಜನ ಸಾಕಿದವ ಆ ಡಬ್ಬೆ. ಒಳ್ಳೆಯವನಂತೆ, ಸ್ತ್ರೀ ವಿರೋಧಿ, 3 ಕಾಸಿನವ. ನಿಂಗೆ ಏಜ್ ಎಷ್ಟ?
ಇವರು ಬೊಜ್ಜ ಮಾಡ್ಲಿಕ್ಕೆ ಪುನಃ ಹೊಡೆದು ಹಾಕಿದ್ರು. ಈಗಳ ಸನತ್, ಇದೊಂದ್ಸರಿ ಸರಿ ಮಾಡಿ ಕೊಟ್ಟು ಹೋಗ. ನನ್ನ ಎಪಿಸೋಡ್ ಮಿಸ್ ಆಗ್ತದೆಯಾ? ಇನ್ನೊಂದ್ಸರಿ ಯಾರೇ ಉಂಟಲ್ಲ, ಆ ಬೊಡ್ಡನ ಕೈಕಲ್ ಮುರಿದು ಹಾಕ್ತೇನೆ. ಈ ಜಾನಕ್ಕೆ ಹಾಕೊಂಡು ಯಾವಾಗಲೂ ಉಪ್ಪದ್ರ ಮಾರೆ. ಪೆಟ್ರೋಲ್ಗೆ ಬೇಕು 100 ರೂಪಾಯಿ ಅಲ್ಲಿಂದ ಬಂದೋಗ್ಲಿಕ್ಕೆ. ಪಂಚಮಿ, ನಿನ್ನ ಡ್ರೆಸ್ ಮಾತ್ರ ಸೂಪರ್ ಆಯ್ತಾ? ಥ್ಯಾಂಕ್ಸ್. ನಿಂದು ಸಹ ಸೂಪರ್ ಆಗಿದೆ. ಥ್ಯಾಂಕ್ಸ್. ಏ ಶರಣ, ಆ ಕಾವ್ಯ ನಮ್ಮ ಕರಿ ಮಾರೆ. ಕಾವ್ಯಕ್ಕ, ಇವನ ಸ್ಟೋರಿಗೆ ಟ್ವಿಸ್ಟ್ ಬಂತ. ಒಂದು ಹುಡುಗಿನ ನೋಡಿದ ತಕ್ಷಣ ನಮ್ಮ ಒಳಗಿಂದ ಒಂದು ಸ್ಪಾರ್ಕ್ ಬರಬೇಕು. ಸ್ಪಾರ್ಕ್ ಬಂತು. ಅದು ಕಳೆದು ಎಕ್ಸಾಕ್ಟ್ 30 ಸೆಕೆಂಡ್ ಆದ ಕೂಡ್ಲೆ ಒಂದು ಫೀಲ್ ಬರಬೇಕು. ಶಿ ಇಸ್ ದ ಒನ್. ಹಲೋ ಸೋತೆ, ಹಾ ಹೇಗಿದ್ಯಾ? ಇಲ್ಲ, ಮೊನ್ನೆ 200K ಲೈಕ್ಸ್ ಆಯ್ತಲ್ವಾ? ಅದೇ ಥರ ಇನ್ನೊಂದು ಮಾಡುವ. ಮತ್ತೆ ನಿನ್ನ ಹತ್ರ ಒಂದು ಹೆಲ್ಪ್ ಆಗಬೇಕಿತ್ತಲ್ಲ. ಎಂತ ಗೊತ್ತುಂಟ, ನನ್ನ ಫ್ರೆಂಡ್ ಒಬ್ಬ ತಲೆ ತಿಂತಿದ್ದಾನೆ ಮಾರೆ. ನಮ್ಮ ಪ್ರೋಗ್ರಾಮ್ಗೆ ಒಂದು ಹುಡುಗಿರ್ದು ಸಹ ಕಾಲ್ ಬರುವುದಿಲ್ಲ ಅಂತ. ನೀನು 4 ಗಂಟೆಗೆ ಒಂದು ಕಾಲ್ ಮಾಡ್ತೀಯಾ? ಮಾಡ್ಬೋದಾ? ಆಗ್ಬೋದಲ್ಲ? ಥ್ಯಾಂಕ್ಸ್. ಓಕೆ, ನಾಳೆ ಸಿಗುವ. ಸಿಂಧು, ಎಂತದ ಸ್ಪೆಷಲ್? ಬಂಗುಡೆ ಸಾರ್ ಮತ್ತು ಮೀನ್ ಫ್ರೈ ಉಂಟು. ಹೌದಾ? ಗಮ್ಮತ್ತು ಮಾರೆ. ಅಣ್ಣ, ನೀನ್ ಬರುವಾಗ ಟಿಫಿನ್ ಬಾಕ್ಸ್ ತಗೊಂಡ್ ಬಾ. ಹಾಯ್ ಸಂಜನಾ. ಥ್ಯಾಂಕ್ಸ್. ಎಲ್ರು ಅದೇ ಹೇಳುದಾ, ನಾವಿಬ್ರು ಒಂದು ಕೊಲಾಬ್ ಮಾಡ್ಬೇಕು. ಅದು ಟ್ರೆಂಡಿಂಗ್ ಸಾಂಗಿಗೆ ಮಾಡ್ಬೇಕು. ಭಯಂಕರ ವೈರಲ್ ಆಗ್ತದೆ. ನೆಕ್ಸ್ಟ್ ರೀಲ್ಸ್ಗೆ ಕೊರಿಯೋಗ್ರಫಿ ರೆಡಿ ಮಾಡ್ತಿದ್ದೇನಾ? ಏ ಬೇಡ ಮಾರೆ, ಬಿಸಾಡ್ಬೇಡ ಮಾರೆ. ನಾನು ಬೇರೆ ಎಲ್ಲಾದ್ರೂ ಹೊರಗೆ ಒಣಗ್ಲಿಕ್ಕೆ ಆಗ್ತದೆ. ಬಿಡು ಮಾರೆ, ಇಲ್ಲೇ ಎಷ್ಟು ಜಾಗ ಇರುವಾಗ ಇಲ್ಲೇ ಒಣಗ್ಲಿಕ್ಕೆ ಹಾಕುವ. ಬೆಳಿಗ್ಗೆಯಿಂದ ಹುಚ್ಚನಾಗಿ ಆಕಾಶ ನೋಡ್ತಾ ಇದ್ದಾನೆ. ಎಂತದ ಆಗಿದೆ ಅವನಿಗೆ? ಏ ಬೇಡ, ಕೇಬಲ್ ಕಟ್ ಆದ್ರೆ. ಕೇಬಲ್ ಕಟ್ಟದ ಹೊಸ ಹಾಕೋ ಮಾರೆ. ಗೊತ್ತಾಯ್ತು. ಏನೋ ವಿಷಯ ಇರ್ಬೇಕು. ಎಂತ ವಿಷಯ? ಕಿರಣ್, ಬೆಳಿಗ್ಗೆ ಒಂದು ಹುಡುಗಿ ನೋಡಿದ್ದಲ್ಲ ಹೋಟೆಲ್ ಹತ್ರ, ಅವಳನ್ನ ಹೇಗಾದ್ರೂ ಸೆಟ್ ಮಾಡಿ ಕೊಡ. ಏ ಮರ್ಲ ದಮ್ಮಯ್ಯ, ಅವಳ ಸವಸ ಬೇಡ ಮಾರೆ. ಅವಳನ್ನ ದೊಡ್ಡ ಹುಚ್ಚ ಮಾರೆ. ಆಮೇಲೆ ಕಟ್ಟಿಂಗ್ ಪ್ಲೇಯರ್ ಹಿಡಿಲಿಕ್ಕೆ ಕೈ ಇರ್ಲಿಕ್ಕಿಲ್ಲ. ಮತ್ತೆ ಬೆಂಗಳೂರಲ್ಲಿ ಇರೋದಲ್ಲ, ಅವಳಿಗೆ ಲವ್ವರ್ ಇರ್ಬೋದಾ? ಏ ಲವ್ವರ್ ಅಂತ ಇರ್ಲಿಕ್ಕಿಲ್ಲ. ಪ್ಲೀಸ್ ಮಾರೆ, ನಂಗೆ ನಿನ್ನನ್ನು ಬಿಟ್ಟು ಬೇರೆ ಯಾರಿಲ್ಲ ಮಾರೆ ಸಹಾಯ ಮಾಡ್ಲಿಕ್ಕೆ. ಮೊನ್ನೆ ನೀನು ಹೇಳ್ತಿದ್ಯಲ್ಲ, ಅದು ಸ್ಪಾರ್ಕ್ ಬರಬೇಕು. ದ್ಯಾಟ್ ಫೀಲಿಂಗ್ ಕೂಡ ಬರ್ತದ. ಶಿ ಇಸ್ ಮೈ ಫ್ಯೂಚರ್ ವೈಫ್ ಅಂತ. ಪ್ಲೀಸ್ ಮಾರೆ, ಸೆಟ್ ಮಾಡಿ ಕೊಡ. ಸರಿ, ಟ್ರೈ ಮಾಡ್ತೇನೆ. ಬಟ್ ಒಂದು ಕಂಡೀಷನ್, ನನಗೆ ಒಂದು ಎಪಿಸೋಡ್ ಆದರೂ ಆಂಕರಿಂಗ್ ಮಾಡಲಿಕ್ಕೆ ನಿನ್ನ ಚಾನ್ಸ್ ಕೊಡಬೇಕು. ಡೀಲಾ? ಹಾಂ, ಡೀಲ್. ನಿಂದು ಪ್ಲ್ಯಾನ್ ಎಂತ? ಅದು ಸಸ್ಪೆನ್ಸ್. ನಿಂಗೆ ಅವಳ ಪರಿಚಯ ಇದ್ರೆ ಸಾಕಲ್ವಾ? ರಾತ್ರಿ ತನಕ ವೆಯ್ಟ್ ಮಾಡು. ಚಡ್ಡಿ ಹುಷಾರ್. ಸರಿ.
ಆಗೋಯ್ತು ನಿನ್ನಗುವೆ ಚಂದದ ಸಿಗ್ನಲ್ ಆಯ್ತು ನನ್ನದೇ ಸೆಟಪ್ಪು ಬಾಕ್ಸ್ ಆಗೋಯ್ತು ನಿನ್ನಗುವೆ ಚಂದದ ಸಿಗ್ನಲ್ ಆಯ್ತು ಕಣ್ಣಲ್ಲೇ ರಂಜನೆ ನೀಡುವೆನ್ನ ನನ್ನ ಆಡ್ಸ್ ಎಲ್ಲ ಸ್ಕಿಪ್ಪಿಸ್ ಬಿಡುವೆನ್ನ ನೀನೆತ್ತಗಬೇಡ ಕಣ್ ಬ್ಲಿಂಕಿಸಬೇಡ ಬಿಲ್ ಕಟ್ಟೋದು ಬೇಡ ಒದ್ದಾಡಬೇಡ ಸುಮ್ಮನೆ ನೋಡೆ ನನ್ನೆದೆಯೇ ಸೆಟಪ್ಪು ಬಾಕ್ಸ್ ಆಗೋಯ್ತು ನಿನ್ನಗುವೆ ಚಂದದ ಸಿಗ್ನಲ್ ಆಯ್ತು ನನ್ನೆದೆಯೇ ಸೆಟಪ್ಪು ಬಾಕ್ಸ್ ಆಗೋಯ್ತು ನಿನ್ನಗುವೆ ಚಂದದ ಸಿಗ್ನಲ್ ಆಯ್ತು ಇವನ್ ಎಲ್ಲೋದ ಇಷ್ಟು ಕತ್ಲೆ ಆದರೂ ಕಾಣೋದಿಲ್ಲಲ್ಲ ಏನು ಪ್ಲ್ಯಾನ್ ಮಾಡಿರ್ಬೋದು ಏನಾದರೂ ಕಸರತ್ತು ಮಾಡಿರ್ತಾನೆ ಕಿರಣ್ ಎಲ್ಲಿದ್ದೆ ಮಾರೆ ಏನಾದರೂ ಪ್ಲಾನಿಂಗ್ ಆಯ್ತಾ ಎಲ್ಲ ರೆಡಿ ಆಗಿದೆ ಮಾರೆ ನಾಳೆ ಬೆಳಿಗ್ಗೆ ಹೋಟೆಲಿಂದ ಕಾಲ್ ಬರ್ತದೆ ನಿಮಗೆ ಹೋಟೆಲಿಂದವಾ ಹಾಂ ಸರಿ ಬಾಬಾ ಮನೆಯಲ್ಲಿ ಸ್ಪೆಷಲ್ ಅಂಜಲ್ ಫ್ರೈ ಉಂಟು ಕಿರಣ್ ಕಾಲ್ ಬರಲಿಲ್ಲ ಮಾರೆ ಬರ್ತದ ಕಿರಣ್ ಬರ್ತದೆ ಮಾರ್ರೆ ಓಕೆ ಮಾರೆ ಕಿರಣ್ ಕಾಲ್ ಬಂತು ಮಾರೆ ಹಲೋ ಈಗಳ ಕೇಬಲ್ ಪೂರ ಕಟ್ ಆಯ್ತಾ ಎಂತ ಕಟ್ ಆಗಿದೆ ಬಂದೆ ಹಲೋ ಜನಕೇಕ ಕಟ್ ಆಯ್ತಾ ಅಕ್ಕ ಕೇಬಲ್ ಅವನಿಗೆ ಫೋನ್ ಮಾಡಿದ್ರಾ ಮಾಡಿದೆ ಬರ್ತಾರಂತೆ ತೆಂಗಿನ ಮರದಲ್ಲಿ ಕಾಯಿಯೇ ಇಲ್ಲ ಮಾರೆ ಮತ್ತೆ ಈ ಕಾಯಿ ಎಲ್ಲಿಂದ ಬಂತು ಅಕ್ಕ ನೀವು ಬಂಗುಡೆ ರೇಟ್ ಜಾಸ್ತಿ ಮಾಡಿದ್ದಕ್ಕೆ ಯಾರೋ ಬೇಕಂತಾನೆ ಹೊಡಿ ಮಾಡಿದ್ದಾರೆ ಬೇರೆ ಯಾರು ಸಲ ನಿಂದೆ ಕೆಲಸ ಆಗ್ಲಿಕ್ಕೆ ಸಾಕು ಚೇಚೆ ನಾವಲ್ಲ ನಂಬ್ಲಿಕ್ಕೆ ಆಗುದಿಲ್ಲ ಮರೆ ನಿಮ್ಮನ್ನ ಆದ್ರೂ ಸಹ ಈ ತೆಂಗಿನಕಾಯಿ ಎಲ್ಲಿಂದ ಬಿತ್ತು ಓ ಮರಲ ಇದು ತೆಂಗಿನ ಮರ ಇಲ್ಲಿ ತೆಂಗಿನಕಾಯಿ ಓ ಮಂಗ ಅಲ್ಲಿ ತೆಂಗಿನಕಾಯಿ ಹಾಕಿ ಇಲ್ಲಿ ತೆಂಗಿನಕಾಯಿ ಹಾಕಲಿಲ್ಲ ಅಂದ್ರೆ ಡೌಟ್ ಬರ್ತಿಲ್ವಾ ಹುಲಿ ತ್ರಿಶೂಲು ಮನೆಯದ್ದು ಡಿಶ್ ಹೋಗಿದೆ ಮಾರ ಕರ್ಮ ಹೌದಾ ಹೇಗೆ ತೆಂಗಿನಕಾಯಿ ಬಿದ್ದದ್ದ ಒಂದಲ್ಲ ಗೊಂಚಲ್ ಬಿದ್ದಿದೆ ಮಾರೆ ಸಾವು ಇಲ್ಲಿ ಸಹ ಸೇಮ್ ಪ್ರಾಬ್ಲಮ್ ಮಾರ್ರೆ ಕಸ್ಟಮರ್ ಕೇರ್ಗೆ ಫೋನ್ ಮಾಡಿದೆ ಮಾರ್ರೆ ಫೋನ್ ಪಿಕ್ ಮಾಡೋದಿಲ್ಲ ಸಾವು ಅವರದ್ದು ಈ ದೊಡ್ಡ ದೊಡ್ಡ ಕಂಪನಿಗಳ ಹಣೆ ಬರನೇ ಇದು ಫಸ್ಟಿಗೆ ಆಫರ್ ಅಂತಾರೆ ಆಮೇಲೆ ಸರ್ವಿಸಿಂಗ್ ಬರುವಾಗ ಕಾಲ್ ಮಾಡಿದ್ರೆ ರೆಸ್ಪಾನ್ಸೇ ಮಾಡಲ್ಲ ನಮ್ದು ಹಾಗಲ್ಲ ನಮ್ದು ಮಲ್ಪೆ ವಿಷನ್ ನೆಟ್ವರ್ಕ್ ಪ್ರೈವೇಟ್ ಲಿಮಿಟೆಡ್ ಅಂತ ಹೈ ಕ್ವಾಲಿಟಿ ಕಸ್ಟಮರ್ ಸಪೋರ್ಟ್ ಎಲ್ಲ ಟಾಪ್ ಕ್ಲಾಸ್ ಆಗಿದೆ ಬೇಕಾದ್ರೆ ಅಕ್ಕನ ಹತ್ರ ಕೇಳಿ ಇವರು ಕಾಲ್ ಮಾಡಿದ 5 ನಿಮಿಷಕ್ಕೆ ನಾವು 3 ನಿಮಿಷಕ್ಕೆ ಇಲ್ಲಿದ್ದೇವೆ ಹೌದೌದು ಬಾರಿ ಬೇಗ ಬಂದಿದ್ದಾರೆ ಮಾತ್ರ ಇವತ್ತು ಮತ್ತೆ ನೋಡಿ ಲೋಕಲ್ ಚಾನಲ್ ಕೇಬಲ್ ನನಗೆ ಬೇಡ ನೀವು ರಿಪೇರಿ ಮಾಡ್ತೀರಾದ್ರೆ ಬನ್ನಿ ನಮ್ದು ಕೇಬಲ್ ಲೋಕಲ್ ಆಗಿರ್ಬೋದು ಆದ್ರೆ ಸ್ಟ್ಯಾಂಡರ್ಡ್ ಮಾತ್ರ ಇಂಟರ್ನ್ಯಾಷನಲ್ ಸರ್ ನೀವು ಇವತ್ತು ಕೇಬಲ್ ಕನೆಕ್ಷನ್ ಮಾಡಿದ್ರೆ ಇಮಿಡಿಯೇಟ್ ಆಕ್ಟಿವೇಶನ್ 3 ಮಂತ್ ಸಬ್ಸ್ಕ್ರಿಪ್ಷನ್ ಫ್ರೀ ಇವ ನಮ್ಮ ಮನೆ ಕೇಬಲ್ ಆಫೀಸ್ ಎಲ್ಲ ಮಾರ್ತಾನ ಅಂತ 3 ಮಂತ್ಸ್ ಫ್ರೀಯಾ ಸರ್ 3 ಮಂತ್ಸ್ ಫ್ರೀ ಈಗ ಕರೀರಿ ಈಗ ಬರ್ತೇವೆ ಓಕೆ ಡನ್ ಏ ಮಂಗ ಬಾರ ಬೇಗ ಸುತ್ತ ಓ ಇವರದು ಬಾರಿ ಫಾಸ್ಟ್ ಸರ್ವಿಸ್ ಮಾರ್ರೆ ಆದ್ರೂ
ಈ ತೆಂಗಿನಕಾಯಿ ಬಿದ್ದಿದ್ದು ಎಲ್ಲಿಂದ ಅಂತ ಗೊತ್ತಾಗ್ಲಿಲ್ಲಲ್ಲ. ಏ ಮಂಗ, ಅವನು ಲೋಕಲ್ ರೌಡಿ, ಜಾಗ್ರತೆ. ಆಯ್ತಾಯ್ತು. ಕಿರಣ, ತೆಂಗಿನಕಾಯಿ ಗೋಣಿ ಅಮ್ಮ ಮನೆಯಲ್ಲಿ ಹುಡುಕ್ತಾ ಇದ್ರು ಮಾರೆ. ಏ ಮಂಗ, ಒಂದು ತೆಂಗಿನಕಾಯಿ ಗೋಣಿ ಹೋದ್ರೆ ಏನಂತೆ ಮಾರೆ, ಸೊಸೆ ಸಿಗುದಿಲ್ವಾ? ಏ ಮಂಗ, ನೀನಲ್ಲಿ ಡೀಸೆಂಟಾಗಿ ಬಿಹೇವ್ ಮಾಡು. ಒಳ್ಳೆ ಬಿರಿಯಾನಿ ನೋಡಿದ ನಾಯಿ ಥರ ಮಾಡುದಲ್ಲ, ಕಟ್ಟಿಂಗ್ ಪ್ಲೇರ್ ನೋಡಿದ್ದೇನೆ ಮಗ್ಗ. ಕಿರಣ, ನೀನು ಭಯಂಕರ ಮಾರೆ. ನಿಂಗೆ ಹೇಗೆ ಮಾರೆ ಇದೆಲ್ಲ ಪ್ಲಾನ್ ಬರೋದು? ಒಳ್ಳೆ ಶಕುನ, ಕೈಯಲ್ಲಿ ಇಡಿಸುವುದಿ. ಈ ಸಿಚುವೇಶನ್ಗೆ ಈ ಸಾಂಗ್. ಸಾಂಗ್ ಹಾಕು ಮಾರೆ, ಸಾಂಗ್ ಹಾಕು. ಎಷ್ಟು ಚಂದ ಮಾರೆ ಅವಳು ಗುಡಿಸುವುದು. ಎಂತ ಸಾವು ಮಾರ್ರೆ, ಗುಡಿಸುವುದು ಸಹ ಒಂದು ಚಂದ ಅಂತೆ ಅವಸ್ಥೆ. ಕಿರಣ, ಸೆಟ್ ಮಾಡಿಕೊಡು ಮಾರೆ. ಸೆಟ್ ಮಾಡ್ಲಿಕ್ಕೆ ಎಂತದ್ದು ಸಟ್ಟು ದೋಸೆಯ? ಏಯ್, ಎಂತ ಮಾಡ್ತಿದ್ದೀರಾ? ಬನ್ನಿರಾ. ಬಾರ ಬಾರ. ಬಂತ? ಎಂತ ಸಾವ ನಿಮ್ದು, ಬರ್ಲಿಲ್ವಾ ಮಾರ್ರೆ? ಬಂತು ಬಂತು. ಬಂತಾ? ಆಯ್ತಾಯ್ತು. ನೋಡಿದ್ದೆ ಅವಳ? ನೋಡಿದ್ದೆ. ಹೇಗಿದ್ದೆ? ಎಂತ ಚಂದ ಮಾರ ನಾಯಿ ಬಾಬಾ. ಹೇಳಿದ್ ನೆನ್ಪುಂಟಲ್ಲ, ರಾತ್ರಿ 11 ಗಂಟೆಯಿಂದ 12 ಗಂಟೆ ಒಳಗೆ ಹೋಗಿ ಕೇಬಲ್ ಕಟ್ ಮಾಡಿ ಬಾ. ಆಮೇಲೆ ಬೆಳಿಗ್ಗೆ ಕಾಲ್ ಬರ್ತದೆ. ಪ್ಲೀಸ್ ಮಾರೆ, ಕೈ ಕಾಲೆಲ್ಲ ನಡುಗ್ತಾ ಉಂಟು ಮಾರೆ. ನೀವು ಹೋಗುವಾಗ ಕಟ್ ಮಾಡಿ ಹೋಗು ಮಾರೆ, ಪ್ಲೀಸ್ ಮಾರೆ. ಇಷ್ಟು ಮಾಡಿ ಕೊಟ್ಟಿದ್ದೇನೆ, ಇನ್ನು ನನ್ನ ಕೈಲಾಗುದಿಲ್ಲ. ನೀನು ಏನ್ ಬೇಕಾದ್ರೂ ಮಾಡಿ ಸಾಯ್. 2 ಎಪಿಸೋಡ್. ಡೀಲ್. ಇವನೊಟ್ಟಿಗೆ ಕೆಲಸಕ್ಕೆ ಸೇರಿ ಜೈಲಿಗೆ ಹೋಗುದು ಒಂದೇ ಬಾಕಿ. ಈ ನಾಯಿಗಳಿಗೆ ನಿದ್ರೆ ಸಹ ಬರುದಿಲ್ವಾ ಅಂತ ಕರ್ಮ. ಎಂತ ಇರುವೆ ಮಾರೆ ಸಾವು. ಹಲೋ ಮಲ್ಪೆ ವಿಜನ್. ಯಾವರ್ಷಿ ನೀನಲ್ಲ ಹೇಳಿದ್ದು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಅದು ಇದು ಅಂತ? ಒಂದೇ ದಿನದಲ್ಲಿ ಕಟ್ ಆಗಿದೆ ಇಲ್ಲಿ. ಹೌದು ಸರ್,
ಬಂದೆ ಬಂದೆ ಬಂದೆ. ಬಂದರೆ ನಿಂಗೆ ಒಳ್ಳೇದು. ಎಕ್ಸ್ಕ್ಯೂಸ್ ಮೀ, ಕಟ್ಟಿಂಗ್ ಪ್ಲೇಯರ್ ಸಿಗ್ಬೋದಾ? ಅಮ್ಮ, ಕಟಿಂಗ್ ಪ್ಲೇಯರ್ ಎಲ್ಲಿ ಉಂಟು? ಅಲ್ಲೆಲ್ಲಾದ್ರೂ ನೋಡು, ಸ್ಟೋರ್ ರೂಮ್ ಅಲ್ಲಿ ಇರ್ಬೇಕು. ಎಕ್ಸ್ಕ್ಯೂಸ್ ಮೀ, ಗಮ್ ಟಿಪ್ ಸಿಗ್ಬೋದಾ? ಇದೆಲ್ಲ ಇಲ್ದೇನೆ ಕೆಲ್ಸಕ್ಕೆ ಬರುದಾ? ಬೇಡ ಬಿಡಿ, ಅಡ್ಜಸ್ಟ್ ಮಾಡ್ತೇನೆ. ಅನ್ಸುತ್ತೆ. ನೀನ್ ಸುಮ್ಮನೆ ಕುತ್ಕೊಳ್ತೀಯ ಇಲ್ಲ ಎಲ್ದು ಕೆಳಗೆ ಹಾಕ್ಬೇಕಾ? ಹಲೋ ಸಂದೀಪ್, ಅದೇನು ನೆನ್ನೆ ನೈಟ್ ಅಷ್ಟು ಸಲ ಕಾಲ್ ಮಾಡಿದ್ರೆ ಕೂಡ ಕಾಲ್ ಪಿಕ್ ಮಾಡಲಿಲ್ಲ ನೀನು? What about you? Is everything fine? How is Archana? Everything good? ಹಲೋ ಕಿರಣ್, ಎಂತ ಹೋಯ್ತು ಮಾರೆ. ಎಂತಾಯ್ತಾ? ಅವಳಿಗೆ ಬೇರೆಲ್ಲ ಉಂಟಾ? ನಿನಗೆ ಗೊತ್ತಾಯ್ತಾ? ನೀನೆಂತ ಪ್ರಪೋಸ್ ಮಾಡಿದ್ದೆ ಅವಳಿಗೆ? ಪ್ರಪೋಸ್ ಮಾಡಲಿಲ್ಲ ಮಾರೆ. ಮತ್ತೆ ಎಂತ ಗೊತ್ತುಂಟಾ, ಅವಳು ಯಾರ ಹತ್ರ ಫೋನಲ್ಲಿ ಮಾತಾಡ್ತಿದ್ದಾಳೆ ಮಾರೆ. ಫೋನಲ್ಲಿ ಲವರ್ ಹತ್ರ ಮಾತ್ರ ಮಾರೆ ಮಾತಾಡೋದು? ಅದು ಕ್ಲೋಸ್ ಆಗಿ, ಹಲೋ ಸಂದೀಪ್ ನೆನ್ನೆ ನೈಟ್ ಫೋನ್ ಯಾಕೆ ತೆಗಿಲಿಲ್ಲ, ಅಷ್ಟು ಕ್ಲೋಸ್ ಆಗಿಯಾ? ಎಂತ ಉಪದ್ರ ಮಾರೆ ನಿಂದು. ಎಂತಂತ ನೋಡಿ ನಾನೇ ಕಾಲ್ ಮಾಡ್ತೇನೆ. ಎಂತಂತ ನೀ ನೋಡು. ಹಾ ಸರಿ ಸರಿ. ಥ್ಯಾಂಕ್ಸ್. ಕಿರಣ್ ಹೇಳ. ಏ ಮಂಗ, ಅದು ಅವಳ ಕಸಿನ್ ಬ್ರದರ್ ಮಾರ್ರೆ. ಸುಳ್ಯ KVGಯಲ್ಲಿ ಮೆಡಿಕಲ್ ಮಾಡ್ತಾ ಇದ್ದಾನೆ. ಹೌದಾ? ಸರಿ ಸರಿ, ಬಂದೆ ಬಂದೆ. ಅಲ್ಲ ಮಾರೆ, ನಿಂಗೆ ಇದೆಲ್ಲ ಹೇಗೆ ಮಾರೆ ಸಾಧ್ಯ ಆಗುತ್ತು? ಇಟ್ಸ್ ಮೈ ನೆಟ್ವರ್ಕ್ ಯಾ. ಕೇಬಲ್ ಕಟ್ ಆಗಿದೆ ಅಂತಲ್ಲ? ಇಲ್ಲ. ಇಲ್ವಾ? ಅಲ್ಲ ಮೋಸ್ಟ್ಲಿ ಕಟ್ ಆಗಿರ್ಬೇಕು. ಕಟ್ ಆಗ್ಲಿಲ್ಲ, ಬರ್ತಾ ಉಂಟು. ಏಯ್, ಎಂತ ಕಾವನನ್ನು ಬಿಟ್ಟದ್ದು? ಆ 3 ಕಾಸು ಕಾಲು ಮುರ್ದಾಕ್ಬೇಕಿತ್ತು. ನಾಯಿದ್ದು ಮೋಸ್ಟ್ಲಿ ಬರ್ತಾ ಇರ್ಬೇಕು, ಬರ್ತಾ ಇರ್ಬೇಕು. ಹತ್ರ ಆಗುದಿಲ್ಲ ಅಂತ. ಆ ಕಿರಣೊಟ್ಟಿಗೆ ಸೇರಿ ಹಾಳಾದೆ ಮಾರ. ಕಿರಣ್, ನಾನು ಏನು ಮಾಡಿದ್ರು ಸಹ ಅವಳು ಮೈಂಡೇ ಮಾಡೋದಿಲ್ಲ ಮಾರೆ. ಅಲ್ಲ ಮಾರ್ರೆ, ನೀನು ಹುಡುಗಿಯರನ್ನೇ ಕಾಣದ ಹಾಗೆ ಮಾಡಿದ್ರೆ ಅವಳು ಮೈಂಡ್ ಮಾಡೋದು ಹೇಗೆ? ನೋಡು, ನಾಳೆಯಿಂದ ನೀನು ಅವಳ ಹತ್ರ ಮಾತಾಡ್ಲಿಕ್ಕೆ ಟ್ರೈ ಮಾಡಬೇಡ. ಅವಳ ಮುಖ ಸಹ ನೋಡಬೇಡ.
ಮತ್ತೆ ನಿಂದು ಲುಕ್ಕೇ ಸರಿ ಇಲ್ಲ ಮಾರ್ರೆ. ಹೋಚಪ್ಪನಾಗೆ ಮಾಡ್ತೀಯ ನೋಡು. ಎಕ್ಸ್ಪೀರಿಯನ್ಸ್ ಅಲ್ಲಿ ಹೇಳಿದ್ದು. ಗಮ್ ಟೇಪ್ ಕೊಡು. ಏಯ್, ನಾನು ಸ್ವಲ್ಪ ಬಿಸಿ ಇದ್ದೀನಿ, ಆಮೇಲೆ ಸಿಗ್ತೀನಿ ಆಯ್ತಾ? ಆಯ್ತಾಯ್ತು. ಹೇ ಕಿರಣ್, ರೀಲ್ಸ್ ಮಾಡೋದನ್ನೊಂದು ಬಿಟ್ಬಿಡ ಆಯ್ತಾ? ಸಿ ಯು. ಈ ಬ್ಯಾವರ್ಸಿ ಸಾಯಿದ್ಸೇ ಇಲ್ಲ ಮಾರ್ರೆ. ಇವತ್ತೇನು ಬಾರಿ ಸೀರಿಯಸ್? ಗಮ್ ಟೇಪ್ ಕಟ್ಟಿಂಗ್ ಪ್ಲೇಯರ್ ಏನು ಬೇಡವಾ? ಏನು ಬೇಡ. ಯಾಕೆ ಸುಮ್ಮನೆ ಇನ್ನೊಬ್ಬರಿಗೆ ಕಷ್ಟ ಕೊಡೋದು? ನೆಕ್ಸ್ಟ್ ಟೈಮ್ ಬರುವಾಗ ಗಮ್ ಟೇಪ್ ಕಟ್ಟಿಂಗ್ ಪ್ಲೇಯರ್ ನೀವು ತರಬೇಡಿ ಆಯ್ತಾ? ಆಯ್ತು. ಕಿರಣ್ ಹೇಳ, ಎಂತಾಯ್ತಾ? ಪ್ಲಾನ್ ಸಕ್ಸಸ್ ಆಯ್ತಾ? ಎಂತ ಸಕ್ಸಸ್ಸಾ? ನಾಳೆಯಿಂದ ಬರುವಾಗ ಗಮ್ ಟೇಪ್ ಕಟ್ಟಿಂಗ್ ಪ್ಲೇಯರ್ ತರಬೇಡ ಅಂತ ಹೇಳಿದ್ಲು. ವಜ್ಜ ಮಾರೆ ನಿಂದು. ಅದು ಸಹ ಅರ್ಥ ಆಗ್ಲಿಲ್ವಾ? ಪ್ರಪೋಸ್ ಮಾಡಿದ್ದ ನಿಂಗೆ ಬ್ಯಾವರ್ಸಿ. ಎಂತ? ನಾಳೆಯಿಂದ ಬರುವಾಗ ಗಮ್ ಟೇಪ್ ಕಟ್ಟಿಂಗ್ ಪ್ಲೇಯರ್ ತರೋದು ಬೇಡವಾ? ಬೇಡ. ನೀವು ಫಸ್ಟ್ ಟೈಮಾ ಒಂದು ಹುಡುಗಿ ಜೊತೆ ಕೂತ್ಕೊಳ್ಳೋದು? ಹೌದು. ನಾನಂದ್ರೆ ನಿಮಗೆ ಯಾಕೆ ಇಷ್ಟ ಆಯಿತು? ನಾನು 8th ಸ್ಟ್ಯಾಂಡ್ ಇರುವಾಗ ನೀನು 10th. ಆಗಲೇ ನಿನ್ನ ಮೇಲೆ ಕ್ರಶ್ ಇತ್ತು. ನಿಂದು ಟೆಲಿಕ್ವಿಸ್ ಪ್ರೋಗ್ರಾಮ್ ಬರ್ತಿತ್ತಲ್ಲ, ಅದು ಸಹ ಹತ್ರದ ಆಂಟಿ ಮನೆಗೆ ಹೋಗಿ ನೋಡ್ತಿದ್ದೆ. ಹೌದಾ? ಮತ್ತೆ ಅರ್ಸತಿ ಮನೆಗೆ ಬರುವ ಕೂಡ ಯಾಕೆ ಹೇಳಿಲ್ಲ? ಸ್ಕೂಲ್ ಟೈಮಲ್ಲಿ ನಿನ್ನ ಹತ್ರ ಮಾತಾಡಲಿಕ್ಕೆ ನಾನು ತುಂಬ ಕಷ್ಟಪಡ್ತಿದ್ದೆ. ನೀನು ಸ್ವಲ್ಪ ಕಷ್ಟಪಡಲಿ ಅಂತ ಬಿಲ್ಡಪ್ ಕೊಟ್ಟೆ. ಆದರೆ ಅಷ್ಟು ಬಿಲ್ಡಪ್ ಬೇಡ ಇತ್ತು. ಸನತ್, ನಿನ್ನಂಥ ಇಂಟ್ರೋವರ್ಟ್ ಹೇಗಷ್ಟು ಕಾನ್ಫಿಡೆಂಟಾಗಿ ಆ್ಯಂಕರಿಂಗ್ ಮಾಡೋದು?
ಅಲ್ಲಿ ಏನು ಪ್ರಾಬ್ಲಮ್ ಆಗೋದಿಲ್ಲ. ಒಂದು ಸೈಡ್ ಆ ಕ್ಯಾಮರಾ, ಇನ್ನೊಂದು ಸೈಡ್ ಆ ದಡ್ಡ ಕಿರಣ್, ಅಲ್ಲಿ ಏನು ಪ್ರಾಬ್ಲಮ್ ಆಗೋದಿಲ್ಲ. ಅಮ್ಮ ಅಮ್ಮ, ಎಂತದ? ಕಾವ್ಯ ಎಲ್ಲಿ? ಅಲ್ಲೇ ಇದ್ಲಲ್ಲ ರೂಮಲ್ಲಿ. ಹಲೋ ಹಲೋ ನಿಖಿಲ್. ಹಾ ಬ್ರೋ. ನನ್ನ ತಂಗಿ ಮನೆಯಲ್ಲಿ ಕಾಣ್ತಾ ಇಲ್ವಾ? ಹೌದಾ? ಆ ಬ್ಯಾವರ್ಷಿ ಮನೆಗೆ ಹೋಗಿರ್ಬೇಕು. ತೆನ್ನಿ ಮತ್ತೆ ಹುಲಿಗೆ ಕಾಲ್ ಮಾಡ, ಬೇಗ ತೋಟಕ್ಕೆ ಬರ್ಲಿಕ್ಕೆ ಹೇಳು. ನಿಖಿಲ್ ಬಾರ ಕೂತ್ಕೊಳ್ಳ. ಡೆನ್ನಿ ಹುಲಿ ಬಾರ ಹೋಗುವ. ಆ ಬ್ಯಾವರ್ಷಿಯ ತಲೆಯಲ್ಲಿ ಜೋರುಂಟು, ಮಂಗನಿಗೆ ಸರಿಯಾಗಿ ಹೊಡಿಬೇಕು. ಬನ್ನಿ ಹೋಗುವ. ನಿನ್ನೆನೆ ಸಾಯಿಸ್ಬೇಕಿತ್ತು ಅವನು. ನೋಗ್ತದೆ ಮಾರೆ, ಮೆಲ್ಲ ಮಾರೆ.
ಮೆಲ್ಲ 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 ಮೆಲ್ಲ. ಅಯ್ಯೋ ಅಣ್ಣ, ನಿಂಗೆಂತಾಗಿದ? ಇವನು ಎಕ್ಸ್ಟ್ರೋವರ್ಟ್ ಆಗ್ಲಿಕ್ಕೆ ಟ್ರೈ ಮಾಡಿದ್ದ. ತಮಾಷೆ ಮಾಡಬೇಡ. ಕಾವ್ಯ, 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 ಮರ್ಯಾದೆಯಿಂದ ಕೆಳಗೆ ಬಾ. ಪಾಂಡು, ನಾನು ಅವಳನ್ನು ಕರ್ಕೊಂಡು ಹೋಗ್ತೇನೆ ಆಯ್ತಾ? ಆ ಬೋಳಿ ಮಗನದು ಕೈಕಾಲು ಮುರಿದಾಕಿ ಜೀವಮಾನದಲ್ಲಿ ಏನು ಕಟ್ಟಿಂಗ್ ಗೊತ್ತಾಯ್ತಲ್ಲ? ಗೊತ್ತಾಯ್ತಲ್ಲ? ಎಲ್ಲ ರೆಡಿ ಉಂಟಲ್ಲ? ರೆಡಿಯಾಗಿರ್ಬೇಕು. ಓಕೆ ಗೈಸ್, ರೆಡಿ? ಅಮ್ಮ, ನಿಮ್ಗೆ ಎಷ್ಟು ಹೇಳಿದ್ರು ಭಾಷೆನೇ ಇಲ್ಲ ಅಲ್ಲ ಸ್ಟಾಕರ್? ಸೈಡ್ ಹೋಗ. ನೋಡು, ನೀನು ಒಪ್ಕೊಳ್ಳಿಲ್ಲ ಅಂದ್ರೆ ನಾನು ಇಲ್ಲೇ ಮಲಗ್ತೇನೆ. ನನ್ನ ಮೇಲೆ ಗಾಡಿ ಹತ್ತಿಸ್ಕೊಂಡು ಹೋಗು. ಬೇವರ್ಸಿ, ನಿಂಗೆ ಬಾಯಲ್ಲಿ ಹೇಳಿದ್ರೆ ಅರ್ಥ ಆಗೋದಿಲ್ವಾ? ಕಲಿಸ್ತೇನೆ ನಿಂಗೆ. ಬದುಕಿಬಿಟ್ಟೆ. ಹಾಯ್. ಇದ್ಯಾಕೆ ಹೊಡೆದದ್ದು? ಇದು ನನ್ನ ಅಣ್ಣನಿಗೆ ಹೊಡೆದಕ್ಕೆ. ನೀನ್ ಸೊಂದು ರೌಟಿಯ ಮರ ಸಾವು. ಎಷ್ಟು ಪೆಟ್ಟು ತಿಂತೀಯ? ನಾಚಿಕೆ ಆಗುದಿಲ್ಲ ನಿಂಗೆ? ಅವರಿಗೆ ಕಲಿಸ್ತೇನೆ ಈಗ. ಅವರಿಗೆ ಯಾರ ಅಲ್ಲಿ? ಇಲ್ಲಿ ಮೊದಲೇ ಕಾಮಿಡಿ ಆಗಿದೆ. ನೀನು ಬಂದು ಕಾಮಿಡಿ ಮಾಡಬೇಡ. ಯಾರು ನನ್ನ ಫ್ರೆಂಡ್ ತಂಗಿ ವಿಷಯಕ್ಕೆ ಬಂದದ್ದು? ಇಲ್ಲಿ ಬೇಡವಾ, ಇದು ನಮ್ಮ ಫ್ಯಾಮಿಲಿ ವಿಷಯ. ಅವತ್ತು ಸಿಂಧು ಹೊಡೆದ ಪೆಟ್ಟಿಗೆ ತ್ರಿಶೂಲಂದು ಶೇಪೇ ಚೇಂಜ್ ಆಯಿತು. ನಂದು ಫಾಲೋವರ್ಸ್ 1 ಮಿಲಿಯನ್ ಇದ್ದಿದ್ದು 1.8 ಮಿಲಿಯನ್ ಆಯಿತು. ನನ್ನ ಕಂಟೆಂಟಿಗೆ ಕೆಲವರು ಒಳ್ಳೆ ಕಮೆಂಟ್ ಮಾಡಿದ್ರು, ಕೆಲವರು ನಾಯಿಗೆ ಬೈದಾಗೆ ಬೈದರು. ಅದು ಬಿಟ್ಟಾಕಿ. ಮತ್ತು ಸನತ್ ವಿಷಯದಲ್ಲಿ ಒಂದು ತೀರ್ಮಾನ ಆಯಿತು. ಅದೀಗ ನಿಮಗೆ ಗೊತ್ತಾಗ್ತದೆ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಅಂದರೆ ನನ್ನ ಪ್ರೊಫೈಲ್ ಫಾಲೋ ಮಾಡಿ ಆಯಿತಾ, ಪ್ಲೀಸ್. ಎಷ್ಟೊತ್ತಾಯ್ತು ಮಾರಿ, ಇನ್ನೂ ಸಹ ಬರ್ಲಿಲ್ಲ. ಬರ್ತಾರ? ಎಷ್ಟೊತ್ತಾಯ್ತು ಕಾಯ್ದು? ಅಂದ್ರಲ್ಲ. ನಮಸ್ಕಾರ, ಬನ್ನಿ ಬನ್ನಿ. ಹಾಯ್, ಹೇಗಿದ್ದೀರಾ? ಚೆನ್ನಾಗಿದ್ದೇನೆ. ಓ ಶಿಟ್, ಯು ಮ್ಯಾನ್. ಚಾಕೆ ಚಕ್ಕುಲಿದ್ದಾಗೆ, ಹಾಲಿಗೆ ಪಾರ್ಲೇಜಿ ಬಿಸ್ಕಿಟ್ ಇದ್ದಾಗೆ, ಕೋಳಿ ಸಾರಿಗೆ ರೊಟ್ಟಿ ಇದ್ದಾಗೆ,
ಗಂಜಿಗೆ ಎಟ್ಟಿ ಚಟ್ನಿ ಇದ್ದಾಗೆ. ಸನತ್ಗೆ ಕಾವ್ಯನ ಕಾಂಬಿನೇಷನ್ ಸೆಟ್ ಆಯ್ತು. ಮಾತುಕತೆ ಎಲ್ಲ ಮುಗಿತಲ್ಲ, ಇನ್ನು ಹುಡುಗಿ ಮಾತಾಡ್ಲಲ್ಲ. ಸನತ್ ಹೋಗ. ಕಾವ್ಯ ಇವನೊಬ್ಬ ತ್ರಿಶೂಲ್, ಕಾಂಬಿನೇಷನ್ ಸೆಟ್ ಆಗ್ಲಿಕ್ಕೆ ಹುಲಿ ತರ ಇದ್ದವನು ಇಲಿ ತರ ಆದ. ಇನ್ನು ಸನತ್ಗೆ ಕಟ್ಟಿಂಗ್ ಪೇರ್ ಕೊಡ್ಲಿಕ್ಕೆ ಜನ ಆಯ್ತು. ನಾನೀಗ ಕೆಲಸ ಬಿಟ್ಟು ಸ್ವಂತ ಡ್ಯಾನ್ಸ್ ಅಕಾಡೆಮಿ ಸ್ಟಾರ್ಟ್ ಮಾಡಿದ್ದೇನೆ, kiran.mj ಡ್ಯಾನ್ಸ್ ಅಕಾಡೆಮಿ. ಡೀಟೇಲ್ಸ್ ಈ ರೀಲ್ ಎಂಡಲ್ಲಿದೆ, ಚೆಕ್ ಮಾಡಿ ಆಯ್ತಾ. ಬಾಕ್ಸಾಗೋಯ್ತು ನಿನ್ನಗುವೆ, ಚಂದದ ಸಿಗ್ನಲ್ ಆಯ್ತು ನನ್ನದೇ. ಸೆಟಪ್ಪು ಬಾಕ್ಸಾಗೋಯ್ತು ನಿನ್ನಗುವೆ, ಚಂದದ ಸಿಗ್ನಲ್ ಆಯ್ತು. ಕಣ್ಣಲ್ಲೇ ರಂಜನೆ ನೀಡುವೆನ್ನ ನನ್ನ ಆಡ್ಸ್ ಎಲ್ಲ ಸ್ಕಿಪ್ಪಿಸ್ ಬಿಡುವೆನ್ನ. ನೀನೆತ್ತಗಬೇಡ, ಕಣ್ ಬ್ಲಿಂಕಿಸಬೇಡ, ಬಿಲ್ ಕಟ್ಟೋದು ಬೇಡ, ಒತ್ತಡಬೇಡ, ಸುಮ್ಮನೆ ನೋಡೆ ನನ್ನೆದೆಯೇ. ಸೆಟಪ್ಪು ಬಾಕ್ಸಾಗೋಯ್ತು ನಿನ್ನಗುವೆ, ಚಂದದ ಸಿಗ್ನಲ್ ಆಯ್ತು ನನ್ನೆದೆಯೇ. ಸೆಟಪ್ಪು ಬಾಕ್ಸಾಗೋಯ್ತು ನಿನ್ನಗುವೆ, ಚಂದದ ಸಿಗ್ನಲ್ ಆಯ್ತು.